ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಯಶ್ರೀಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಂತ ಹೇಳಿದ್ರೆ ನಮ್ಮ ಸೋಹನ್ ಸ್ಕೂಲ್ ಹತ್ರ ಬಂದಿದ್ದೀವಿ. ನೋಡಿ, ಇದೇ ಸ್ಕೂಲು. ಎಲ್ಲ ಪೇರೆಂಟ್ಸ್ಗೂ ಒಂದು ಇರುತ್ತಲ್ವ, ಮಕ್ಕಳು ಭವಿಷ್ಯ ಎಷ್ಟು ಮುಖ್ಯ ಅಂತ ಹೇಳಿ. ಸೊ ಪ್ರತಿ ವರ್ಷ ಅಡ್ಮಿಷನ್ ಮಾಡುವಾಗ್ಲೂ ತುಂಬ ಚೆನ್ನಾಗಿ ಓದಲಿ ಅಂತ ಹಾರೈಸಿನೇ ನಾವು ಅಡ್ಮಿಷನ್ಸ್ನ ಮಾಡಿಸೋ ಅಂಥದ್ದು. ಸೊ ಇವತ್ತು ನಾವು ಅಡ್ಮಿಷನ್ಸ್ಗೆ ಅಂತ ಬಂದಿದ್ದೀವಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಇವಾಗ ಸೋಹನ್ನು. ಸೊ ಹಾಗಾಗಿ ಚೆನ್ನಾಗಿ ಓದಲಿ, ಅವ್ನಿಗೆ ಹೇಳೋದೇ ನಾವು ಅದು, ಚೆನ್ನಾಗಿ ಓದಬೇಕು, ಈ ವರ್ಷ ಚೆನ್ನಾಗಿ ಓದಬೇಕು, ಚೆನ್ನಾಗಿ ನೀನೇ ಸ್ಕೂಲಿಗೆ ಫಸ್ಟ್ ಬರಬೇಕು, ಆ ರೀತಿ ಓದಬೇಕು ಅಂತ ಅಟ್ಲೀಸ್ಟ್ ಅಂದರೆ ತುಂಬ ಪ್ರೆಷರ್ ಹಾಕೋದಕ್ಕಂತೂ ಹೋಗಲ್ಲ. ಸ್ವಲ್ಪ ಹೇಳ್ತಾ ಇದ್ದರೆ ಮಕ್ಕಳು ಮೈಂಡಲ್ಲಿ ಅದು ಕೂರುತ್ತೆ. ನಾವು ಪದೇ ಪದೇ ಹೇಳೋವಂಥ ವಿಷಯಗಳು ಮಕ್ಕಳು ಮೈಂಡಲ್ಲಿ ಕೂರುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇರ್ತೀವಿ. ನೋಡಿ, ಇದೇ ಸ್ಕೂಲು. ಇದು ನಮ್ಮ ಮನೆಗೆ ಸ್ವಲ್ಪ ಹತ್ತಿರದಲ್ಲೇ ಇದೆ, ಹಾಗಾಗಿ ನಾವು ಇಲ್ಲೇ ಅಡ್ಮಿಷನ್ ಮಾಡಿಸಿರೋ ಅಂಥದ್ದು. ಚೆನ್ನಾಗಿದೆ ಸ್ಕೂಲು. ಸೊ ವಾಗ್ದೇವಿ ವಿಲಾಸ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಸ್ಕೂಲು. ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ ಇವತ್ತು. ಸೊ ಹಾಗೆ ಇನ್ನು ತನಿಷಾಗೆ ಅಲ್ಲಿ ಕಿಡ್ಸಿನಲ್ಲೇ ಅಡ್ಮಿಷನ್ ಮಾಡಿಸ್ತೀವಿ ನಾವು. ಸೊ ಈ ಡ್ರೆಸ್ ಬಂದು ನೋಡಿ, ಮೀಶೋನಲ್ಲಿ ತೊಗೊಂಡಿರೋವಂಥದ್ದು. ಈ ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದರ ಲಿಂಕ್ನ ಕೂಡ ನಾನು ಹಾಕಿರ್ತೀನಿ, ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ತೊಗೋಬೋದು. ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಕಲರ್ ಆಗಿರ್ಬೋದು, ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಎಲ್ಲ ಇದೆ, ಬಟ್ ಈ ಕಲರ್ ತುಂಬಾ ಚೆನ್ನಾಗಿದೆ. ನೀವು ಪ್ರಿಫರ್ ಮಾಡೋದಾದರೆ ಇದೇ ಕಲರ್ನ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು. ಚೆನ್ನಾಗಿದೆ ಕಲರು. ಸೊ ಹಾಗಾಗಿ ಬನ್ನಿ, ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಕ್ಕಿಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ಜನ ಪೇರೆಂಟ್ಸು ಅಡ್ಮಿಷನ್ ಪ್ರೊಸೀಜರ್ಗೋಸ್ಕರ ಬಂದಿದ್ದರು ಇವತ್ತು. ಹಾಗೆ ನನ್ನ ಹಸ್ಬೆಂಡ್ ಅಲ್ಲೇ ನಿಂತ್ಕೊಂಡು ಅಡ್ಮಿಷನ್ ಮಾಡಿಸ್ತಾಯಿದ್ರು. ನಾನು ಬಂದು ಎಷ್ಟು ಜನ ಮಕ್ಕಳು ಪಾಸಾಗಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಅಂತ ನೋಡ್ತಾ ಇದ್ದೆ. ಇನ್ನು SSLCಯಲ್ಲಿ 100% ರಿಸಲ್ಟ್ ಇದೆ. ಹಾಗೆಯೇ 25 ಜನ ಮಕ್ಕಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಮ್ಯಾಕ್ಸಿಮಮ್ ಅಂದರೆ 93% ಬಂದಿದೆ. ನಾವಿಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ರೆ ಮಕ್ಕಳು ಗಾರ್ಡನ್ ಎಲ್ಲ ಓಡಾಡ್ತಾ ಇದ್ರು. ಅಲ್ಲಿ ಫಿಶಸ್ ಎಲ್ಲ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಫಿಶಸ್ ನೋಡೋದಕ್ಕೆ ಅಂತ ಹೋಗಿದ್ರು. ನಾನು ಬಿಸಿಲು ಬೇಡ ಬನ್ನಿ ಅಂತ ಹೇಳ್ತಾ ಇದ್ದೆ. ಇನ್ನು ಸೋಹನ್ ತನಿಷಾ ಸ್ವಿಮ್ಮಿಂಗ್ ಕರ್ಕೊಂಡೋಗಿ ಅಂತ ಹಠ ಮಾಡ್ತಾಯಿದ್ರು. ಸೊ ಇವತ್ತು ಬೇಡ ಅಂತ ಹೇಳಿಬಿಟ್ಟು ನಾನು ಬುಕ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಬುಕ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ರ್ಯಾಪರ್ ಎಲ್ಲ ಹಾಕಿಟ್ಬಿಡೋಣ ಅಂತ ಹೇಳಿ. ಇನ್ನು ಡೇಸ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇನ್ನು 1 ಮಂತ್ ಇದೆ ಅಷ್ಟೇ. 2 ಮಂತ್ಸಲ್ಲಿ 1 ಮಂತ್ ಕಳೆದೇ ಹೋಯಿತು. ಇನ್ನು 1 ಮಂತಲ್ಲಿ ನಾವೆಲ್ಲ ಫುಲ್ ರೆಡಿ ಮಾಡಿ ಇಟ್ಬಿಡಬೇಕು. ಜೈಗೆ ಆಫೀಸ್ಗೆ ರಜೆ ಇತ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾರ್ಮಿಕರ ದಿನಾಚರಣೆ. ಎಲ್ಲ ಕಾರ್ಮಿಕರಿಗೂ ಕಾರ್ಮಿಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಡಿಮಾರ್ಟ್ಗೆ ಬಂದಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಮಗೆ ಈ ರಜಾ ದಿನಗಳಲ್ಲೇ ನಾವು ಈ ಥರ ಏನಾದರೂ ಪೆಂಡಿಂಗ್ ಕೆಲಸಗಳಿದ್ರೆ ಮಾಡ್ಕೊತಾ ಇರ್ತೀವಿ. ಇವತ್ತು ಗ್ರೋಸರೀಸ್ ಎಲ್ಲ ಸ್ವಲ್ಪ ತೊಗೊಳೋದಿತ್ತು ಮನೆಗೆ, ಹಾಗಾಗಿ ಡಿಮಾರ್ಟ್ಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ಬಂದ್ವಿ. ಸೋಹನ್ ಸ್ಕೂಲ್ಗೆ ಇದು ಡಿಮಾರ್ಟ್ ಹತ್ರದಲ್ಲೇ ಇದೆ. ಹೇಗಿದ್ರೂ ಬಂದಿದ್ದೀವಿ ಇಷ್ಟು ದೂರ, ಈ ಗ್ರೋಸರೀಸ್ ಎಲ್ಲ ತೊಗೊಂಡು ಹೋದರೆ ಸರಿ ಹೋಗುತ್ತೆ. ಮತ್ತು ಟೈಮ್ ಸಿಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಅವರಿಗೆ ರಜಾ ಇದ್ದ ದಿನಗಳಲ್ಲೇ ನಾವು ಈ ಥರದ್ದೆಲ್ಲ ಕೆಲಸಗಳನ್ನ ಮಾಡ್ಕೊತಾ ಇರ್ತೀನಿ. ಏನಾಯ್ತು ಅಂತ ಸೋಹನ್ ಯಾಕೋ ಮುಂಚ್ಕೊಂಡ್ಬಿಟ್ಟಿದ್ದಾನೆ. ಯಾಕೋ ಮುಂಚ್ಕೊಂಡಿದ್ಯಾ ಹೇಳ್ಬೇಕು ಇವಾಗ ನೀನು. ಹಾಯ್ ಅನಿಶಾ, ಹಾಯ್. ಯಾಕೆ ಮುಂಚ್ಕೊಂಡಿದ್ಯಾ? ನನಗೆ ಗೊತ್ತು, ಅರೆ ನಿನ್ ಬಾಯಿಂದನೇ ಕೇಳ್ಬೇಕು ಅಂತ ಆಸೆ. ಏನಕ್ಕೆ ಮುಂಚ್ಕೊಂಡಿದ್ಯಾ ಹೇಳು. ಡಿಮಾರ್ಟ್ ಇಂದ ಬರ್ತಾ ಇದೀವಿ. ಈಗ ಪಾಪ್ಕಾರ್ನ್ ಎಲ್ಲ ತಿಂತಾ ಇದ್ದಾರೆ ಅವರು. ಆದ್ರೆ ಇವಾಗ ಅವನು ಸ್ವಿಮ್ಮಿಂಗ್ ಹೋಗ್ಬೇಕಂತೆ, ಅದಕ್ಕೆ ಮುಂಚ್ಕೊಂಡಿದ್ದೆ. ನಾವು ಇವತ್ತು ಬೇಡ ಮಂಡೆಯಿಂದ ಹೋಗುವಂತೆ ಅಂತ ಹೇಳಿದ್ವಲ್ಲ, ಅದಕ್ಕೆ ಮುಂಚ್ಕೊಂಡಿದ್ದೆ. ಏನು ಬೇಡವಾ? ಬೂಸ್ಟ್ ಮಿಲ್ಕ್ ಶೇಕ್ ಇದು. ಬೂಸ್ಟ್ ಮಿಲ್ಕ್ ಶೇಕ್ ಇದು. ಸೋಹನ್ ಇದನ್ನ ಯಾವುದೋ ರೀಲಲ್ಲಿ ನೋಡ್ಬಿಟ್ಟಿದ್ದಾನೆ, ಅದಕ್ಕೆ ಏನೋ ಕ್ಯಾಂಡಿ ಮಾಡ್ತೀನಿ ಅಂತ ತಗೊಂಡ. ಸೊ ನೋಡ್ತೀವಲ್ಲ ಯೂಟ್ಯೂಬಲ್ಲಿ. ಬೇಕಿಲ್ಲ? ಬೇಡವಾ? ಇವಾಗ ಬೇಡವಂತೆ. ಇವಾಗ ಕೋಪ ಬಂದಿದೆಯಲ್ಲ, ಹಂಗಾಗಿ ಬೇಡ ಅಂತ. ಇವಾಗ ಅಡ್ಮಿಷನ್ಸ್ ಎಲ್ಲ ಆಯಿತು. ಡಿಮಾರ್ಟದು ಗ್ರೋಸರೀಸ್ ಎಲ್ಲ ತೊಗೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಓಪನ್ ಮಾಡ್ಕೊಡ್ಬೇಕಾ ಗೈಸ್? ಮಧ್ಯಾಹ್ನ ನಾನು ಡಿಮಾರ್ಟಿಂದ ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಸ್ವಲ್ಪ ಸುಸ್ತಂತ ಅನ್ನಿಸ್ತಿತ್ತಾ, ಹಾಗೆ ಸ್ವಲ್ಪ ರೆಸ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೆಸ್ಟ್ ಮಾಡಿದೆ. ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಸೈಕಲ್ ಎಲ್ಲ ಹೊಡೆಸ್ಕೊಂಡು ಬಂದು ನೋಡಿ ಇವಾಗ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಂತ ಹೇಳಿದ್ರೆ, ಈಗ ಅಡ್ಮಿಷನ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ಇಲ್ಲಿ ಸುತ್ತಮುತ್ತ ಇರೋ ಸ್ಕೂಲ್ಗಳಲ್ಲೆಲ್ಲ ನಾವು ಆ ಸ್ಕೂಲ್ನ ಚಾಯ್ಸ್ ಮಾಡ್ಕೊಂಡಿದ್ದೀವಿ, ವಾಗ್ದೇವಿ ವಿಲಾಸ ಅಂತ ಹೇಳಿ. ಅದು ಕ್ಯುರಿಕ್ಯುಲಮ್ ಬಂದು CBSE. ಯಾಕೆ CBSEನ ನಾವು ಚೂಸ್ ಮಾಡ್ಕೊಂಡ್ವಿ ಅಂತ ಅಂದರೆ, ಸೋಹನ್ಗೆ ಇವಾಗ ಏನಾಗಬೇಕು ಅಂತ ಕೇಳಿದ್ರೆ ಅವ್ನು ಇಂಜಿನಿಯರ್ ಆಗಬೇಕು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಹೇಳ್ತಾನೆ. ಹಾಗಾಗಿ ನಾವು CBSEನ ಚೂಸ್ ಮಾಡ್ಕೊಂಡಿದ್ದೀವಿ. ಅದೇ ಕೆಲವು ಮಕ್ಕಳಿಗೆ ಇಂಟ್ರೆಸ್ಟು ಡಾಕ್ಟರ್ ಆಗಬೇಕು, ಇನ್ನೊಂದಾಗಬೇಕು ಅಂತ ಇರುತ್ತೆ.
ಅವ್ರಿಗೆಲ್ಲ ICSE ಸಿಲೆಬಸ್ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಲ್ಯಾಂಗ್ವೇಜ್ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ, ಸೈನ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ICSE ಸಿಲೆಬಸ್ ಅಲ್ಲಿ. ಅವ್ರಿಗೆ ಏನಂತ ಹೇಳಿದ್ರೆ ಅವರು ನೆಕ್ಸ್ಟ್ ಲೆವೆಲ್ಗೆ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೋಹನ್ಗೆ ಇಂಜಿನಿಯರ್ ಆಗಬೇಕು ಅಂತ ಆಸೆ ಇರೋದ್ರಿಂದ ಓಕೆ, ಆ ಮಕ್ಳಿಗೆ ಏನು ಇಂಟ್ರೆಸ್ಟ್ ಇದೆ ನಾವು ಅದನ್ನೇ ಬಿಲ್ಡ್ ಮಾಡೋಣ ಅಂತ ಹೇಳಿ CBSE ಸಿಲೆಬಸ್ ಸಾಕು ಅಂತ ಹೇಳ್ಬಿಟ್ಟು CBSE ಸೇರಿಸಿದೀವಿ. ಅದರಲ್ಲೆಲ್ಲ ದಿ ಬೆಸ್ಟ್ ಸ್ಕೂಲ್ ಸುತ್ತಮುತ್ತ ಅಂತ ಹೇಳಿದ್ರೆ ಎಲ್ಲರೂ ಪೇರೆಂಟ್ಸ್ ಹೇಳೋದು ತುಂಬ ಕಡೆ ವಿಚಾರಿಸಿನೇ ಸೇರಿಸಿರೋ ಅಂಥದ್ದು CBSE ವಾಗ್ದೇವಿ ವಿಲಾಸ ಅಂತ. ಸೊ ಹಾಗಾಗಿ ನಮಗೇನೋ ನಾವು ಒಂದು ವರ್ಷ ಓದಿಸಿದೀವಿ, ಓಕೆ ಅಂತ ಅನ್ನಿಸ್ತು, ಚೆನ್ನಾಗಿದೆ ಪರವಾಗಿಲ್ಲ ಇಲ್ಲಿ ಅಂತ. ಇವತ್ತು ಅಡ್ಮಿಷನ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಏನಂತ ಹೇಳಿದ್ರೆ ಆಲ್ಮೋಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ 1 lakh rupees ಆಗಿದೆ. ಆಲ್ಮೋಸ್ಟ್ ಎಲ್ಲ ಸೇರಿ ಬುಕ್ಸು ಎಲ್ಲ ಸೇರಿ ಅವ್ನಿಗೆ 1 lakh rupees ಆಗಿದೆ. ವ್ಯಾನ್ಗೆಲ್ಲ ಸಪ್ರೇಟ್ ಎಕ್ಸ್ಟ್ರಾ ಫೀಸ್ ಇರುತ್ತೆ. ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ಒಬ್ಬರು ಅರ್ನ್ ಮಾಡ್ತಿರ್ತಾರೆ, ಮಕ್ಕಳು ಸ್ಕೂಲ್ ಫೀಸ್ನ ಮೇಂಟೈನ್ ಮಾಡಬೇಕು, ಹಾಗೇನೆ ಮನೇನ ಮೇಂಟೈನ್ ಮಾಡಬೇಕು, ಎಲ್ಲದನ್ನು ಮೇಂಟೈನ್ ಮಾಡಬೇಕು ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಅಂಥ ವಿಷಯ. ಅದರಲ್ಲೂ ನಾವು ನಮ್ಮ ಕೈಗೆ ಎಟ್ಕೋದ್ರಲ್ಲಿ ನಾವು ಬೆಸ್ಟ್ ಸ್ಕೂಲ್ನ ಮಕ್ಕಳಿಗೆ ಬೆಸ್ಟ್ ಚಾಯ್ಸ್ನ ಮಾಡ್ಕೊಡ್ಬೇಕಾಗತ್ತೆ. ಅದಕ್ಕಿಂತ ಜಾಸ್ತಿ ಫೀಸ್ ಇರೋಂಥ ಸ್ಕೂಲ್ಗಳು ಇದೆ CBSEನಲ್ಲಿ. ಆದರೆ ಏನಂದ್ರೆ ನಮ್ಮ ಅನುಕೂಲನೂ ನೋಡಬೇಕು, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ನೋಡಬೇಕು, ಹಾಗೆ ಬೆಸ್ಟ್ ಪ್ಲೇಸ್ನು ನೋಡ್ಬೇಕಾಗತ್ತಲ್ವಾ, ಅಲ್ಲಿ ಏನೇನೆಲ್ಲ ಫೆಸಿಲಿಟಿ ಇದೆ ಎಲ್ಲದನ್ನು ನೋಡ್ಬೇಕಾಗತ್ತೆ. ಏನಾಗುತ್ತೆ ಅದನ್ನ ನಾವು ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ನಾವು ಅಲ್ಲಿ ಜಾಯಿನ್ ಮಾಡಿಸಿದೀವಿ. ಇನ್ನ ತನಿಷಾಗೆ ಕೇಳಿದ್ರೆ ಅವಳು ಡಾಕ್ಟರ್ ಆಗಬೇಕು ಅಂತ ಹೇಳ್ತಾಳೆ, ಹಾಗಾಗಿ ಅವಳಿಗೆ ನೋಡೋಣ ICSE ಸಿಲೆಬಸ್ಸೇ ಕೊಡ್ಸೋಣ ಅಂತ. ಮಕ್ಕಳು ಮೆಂಟಾಲಿಟಿ ಮೇಲೆ ನಾವು ಡಿಸೈಡ್ ಮಾಡ್ಬೇಕಲ್ವಾ, ಹಾಗಾಗಿ ಅವಳಿಗೆ ICSE ಕೊಡ್ಸೋಣ ಅಂತ. ಇವನು CBSE ಓದ್ತಿದ್ದಾನೆ ಅಂತ ಅವಳಿಗೂ CBSEನೇ ಕೊಡ್ಸಲ್ಲ. ಇವನು ಇಂಜಿನಿಯರ್ ಆಗಬೇಕು ಅಂತಾನೆ, ಹಾಗಾಗಿ ನಾವು CBSE ಕೊಡ್ಸಿದೀವಿ. ಅವಳು ಏನಾದ್ರು ಡಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಅವಳಿಗೆ ICSE ಕೊಡಿಸ್ತೀವಿ. ಅವಳಿಗೆ ಡಾಕ್ಟರ್ ಆಗಬೇಕು ಅಂತಾನೆ ಆಸೆ ಇದೆ. ಕೇಳಿದ್ರೆ ಡಾಕ್ಟರ್ ಆಗಬೇಕಮ್ಮ ನಾನು, ಡಾಕ್ಟರ್ ತನಿಷಾ ಅಂತ ಹೇಳ್ತಾಳೆ. ಹಾಗಾಗಿ ನೋಡೋಣ ಗೈಸ್, ಅದು ಮುಂದಿನ ದಿನಗಳಲ್ಲಿ ಡಿಸೈಡ್ ಮಾಡಿದ್ರಾಯ್ತು. ಈಗಿನ UKG ಓದ್ತಾ ಇದ್ದಾಳೆ. ಈ ವರ್ಷ ಮುಗಿದ್ಮೇಲೆ ನೆಕ್ಸ್ಟ್ ಇಯರ್ಗೆ CBSEನ ICSEನ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಓದಿಸ್ತೀವಿ. ಅದಾದಮೇಲೆ ಇನ್ನು ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದ್ವಿ. ಅದನ್ನೆಲ್ಲ ಇನ್ನೂ ಅರೇಂಜ್ ಮಾಡ್ಕೊಂಡಿಲ್ಲ, ಅದನ್ನೆಲ್ಲ ಅರೇಂಜ್ ಮಾಡ್ಕೋಬೇಕು. ಇನ್ನು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಮಕ್ಳಿಗೂ ಯಾವ ಸಿಲೆಬಸ್ನ ಕೊಡಿಸಿದ್ದೀರಾ ಅದು ಅವ್ರ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗಿರಲಿ, ಅವರು ಏನು ಓದ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರಲಿ. ಯಾಕೆ ಅಂತ ಹೇಳಿದ್ರೆ ಅದು ಅವ್ರಿಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ. ಯಾವುದನ್ನು ಓದಿಸ್ತೀವಿ ನಾವು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಏನೋ ಒಂದು ಗೋಲ್ ಸೆಟ್ ಮಾಡಿರ್ಬೇಕಲ್ವಾ ಮುಂಚೆನೆ, ಏನು ಓದ್ತಾರೆ, ಏನು ಆಗಬೇಕು ಅಂದ್ಕೊಂಡಿದ್ದಾರೆ ಅನ್ನೋದು. ಅಷ್ಟೇ ನಾನು ಹೇಳೋದು. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.